Hello everyone, you are watching News Insights. Let's watch today's news updates. ನಾವು ಅಟೆಂಡ್ ಮಾಡಿದ್ವಿ. ಅದು ಬಂದ ಬಹಳಷ್ಟು ಸಮಸ್ಯೆಗಳನ್ನ ನಾವು ರೈತರಿಗೆ ಎದುರಿಸ್ತಾ ಇದ್ದೀವಿ. ಇದರಲ್ಲಿ ಏನು ಈ ಮತಾಂತರ ನಿಷೇಧ ಕಾಯ್ದೆ ತರೋದು ಅವಾಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅವತ್ತಿದ್ದಂಥ ಇದೇ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು, ನಾವು ಈ ಒಂದು ಮತಾಂತರ ನಿಷೇಧ ಕಾಯ್ದೆ ಏನು ತಗೊಂಡಿದ್ದಾರೆ ಬಿಜೆಪಿ ಸರ್ಕಾರ, ಇದನ್ನು ನಾವು ಸರ್ಕಾರ ಬಂದ ನಂತರ ಅದನ್ನೆಲ್ಲ ನಾವು ತೆಗೆದು ಹಾಕ್ತೇವೆ, ರದ್ದು ಮಾಡ್ತೇವೆ ಅಂತ ಹೇಳಿ ಬಹಳಷ್ಟು ಆಶ್ವಾಸನೆಗಳನ್ನು ಕೊಟ್ಟಿವಿ. ನಾವು ಎಲ್ಲ ಕ್ರೈಸ್ತ ಬಾಂಧವರು ಯಾವುದೇ ಪಕ್ಷಕ್ಕೆ ನಾವು ವೋಟ್ ಹಾಕಿದೆ, ಅವತ್ತು ಕಾಂಗ್ರೆಸ್ ಪಕ್ಷ ನಾವು ಬೇಡ, ಇಡೀ ಕ್ರೈಸ್ತ ಸಮುದಾಯ ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗೆ ನಿಲ್ಲುತ್ತೆ ಅಂತ ಹೇಳಿ ಅವರಿಗೆ ವೋಟ್ ಹಾಕಿ ಸುಮಾರು 136 ಸೀಟು ಗೆದ್ದಿದ್ರಲ್ಲಿ ಅದರಲ್ಲಿ ನಮ್ಮ ಒಂದು ಪಾಲಿಗೆ ಕ್ರೈಸ್ತರು. ಅದರಲ್ಲಿ ಏನು ಸರ್ಕಾರ ಬಂತು, ಇವಾಗ 3 ವರ್ಷ ಇವಾಗ ಸರ್ಕಾರ ಕಳೆದಿದೆ. ಈ 3 ವರ್ಷದಲ್ಲಿ ನಾನು ಸುಮಾರು 15-20 ಬಾರಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ನಮ್ಮ ಸಂಘಟನೆಯಿಂದ ನಾವು ಈ ಏನು ಈ ಮತಾಂತರ ನಿಷೇಧ ಕಾಯ್ದೆ ಏನು ತಗೊಂಡ್ಬಂದಿದ್ದಾರೆ, ಅದ್ರ ಒಳಗಡೆ ಏನು ಅಂಶಗಳು ತಗೊಂಡ್ಬಂದಿದ್ದಾರೆ ಅದನ್ನೆಲ್ಲ ನೀವು ತೆಗೀರಿ, ನೀವೆಲ್ಲ ರದ್ದು ಮಾಡಿ ಅಂತ ಹೇಳಿ ನಾವೇನು ಮಾಡಿದ್ವಿ, ಮನವಿಯನ್ನು ಕೊಟ್ಟಿದ್ವಿ. ಅದಕ್ಕೆ ಯಾವ ಒಂದು ಮನವಿಗೂ ಸಹ ಈ ಒಂದು ಸರ್ಕಾರ, ಆಡಳಿತ ಸರ್ಕಾರ ನಮಗೆ ಒಂದು ರಿಪ್ಲೈ ಬಂದಿಲ್ಲ. ನಾನು ಕೊಟ್ಟಂತ ಮನವಿಗಳಲ್ಲಿ ಒಂದು ಕೂಡ ರಿಪ್ಲೈ ಬಂದಿಲ್ಲ. ಅದು ಕಸ ತೊಟ್ಟಿಗೆ ಹೋಯ್ತೋ ಇಲ್ಲ ಏನಾದರೂ ಈ ಮಿಕ್ಚರ್ ಬೋಂಡಾ ಬಜ್ಜಿ ಮಾಡೋದಕ್ಕೆ ಅದಕ್ಕೇನಾದ್ರು ಹೋಯ್ತೋ ಗೊತ್ತಿಲ್ಲ ನಮಗೆ, ಅದೆಲ್ಲ ಕಟ್ಕೊಡ್ತಾರ. ಯಾಕೆಂದ್ರೆ ಕ್ರೈಸ್ತರು ಅಷ್ಟು ಪ್ರಾಮಾಣಿಕವಾಗಿ ನಾವು ಈ ಕಾಂಗ್ರೆಸ್ ಪಕ್ಷ ಜೊತೆಗೆ ನಿಲ್ಲಿಸಿದಾಗ ಈ ಕಾಂಗ್ರೆಸ್ ಪಕ್ಷ ಈ ಕ್ರೈಸ್ತರನ್ನ ನಡೆಸ್ಕೊಡ್ತಂಥ ರೀತಿ ಬಹಳ ನನಗೆ ಬೇಸರ ತಂದಿದೆ. ಯಾಕೆಂದ್ರೆ ನಾವು ಕ್ರೈಸ್ತರು ಕಾಂಗ್ರೆಸ್ ಪಕ್ಷದ ಜೊತೆಗೆ ನಾವು ಅಷ್ಟು ನಿಂತು ನಾವು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರೆಸ್ ಮೀಟ್ನ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿ. ಯಾಕೆಂದ್ರೆ ನಮ್ಮ ವಿರುದ್ಧವಾಗಿ ತಗೊಂಬಂತ ಈ ಕೆಲವೊಂದು ಕಾಯ್ದೆಗಳನ್ನ ತೆಗಿಲಿ ಅಂತ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ನಮಗೆ ಯಾವುದೇ ರೀತಿ ಒಳಗಡೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಪ್ರಾರ್ಥನೆ ನಡೀತಾ ಇದೆ. ಈ ಪ್ರೇಯರ್ ಅಲ್ಲಿ ಬರ್ತಾರೆ, ಸುಮ್ಮನೆ ಬರ್ತಾರೆ, ಗಲಾಟೆ ಮಾಡ್ತಾರೆ, ಕೇಸ್ಗಳಾಗ್ತಾರೆ. ಗ್ರಾಮ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತವೆ. ಆಮೇಲೆ ಈ ಏನು ದಲಿತ ವರ್ಗದಿಂದ ಏನು ಬಂದಿದ್ದಾರೆ ಕ್ರೈಸ್ತರಿಗೆ, ಅವರಿಗೆ ಬಹಳಷ್ಟು ಸಮಸ್ಯೆ ಆಗ್ತವೆ. ಈ ರೀತಿ ಒಳಗಡೆ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಈ ಮತಾಂತರ ನಿಷೇಧ ಕಾಯ್ದೆ ಅಂತ ಇದು ಬಂದ ಮೇಲೆ ಬಹಳಷ್ಟು ಜನ ಸಭಾಪಾಲಕರ ಮೇಲೆ ಕೇಸ್ಗಳಾಗಿ ಅವರು ಜೈಲಿಗೆ ಹೋಗಿ ಇನ್ನೂ ಸಹ ದಾಖಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಒಂದು ಸಲ FIR ಆಗಿದ್ರೆ ಸುಮಾರು 5 ವರ್ಷ 10 ವರ್ಷ ಅವರು ಕೋರ್ಟಿಗೆ ತಿರ್ಗಾಡಬೇಕು. ಇದೆಲ್ಲ ಸುಳ್ಳು. ಒಂದು ಈ 100 ಕೋಟಿ ಹಣದಲ್ಲಿ ಇದು ಚರ್ಚ್ ಸಂಬಂಧಪಟ್ಟಂತೆ ಇದು ನಡೀತಾ ಇದೆ. ಇನ್ನು ಯಾರಿಗಾದ್ರೂ ಲೋನ್ ಬೇಕು, ಏನಾದರೂ ಆಗ್ಬೇಕು ಅಂದ್ರೆ ಅವರು KMDC ಹೋಗ್ತಾ ಇದ್ರು, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಹೋಗ್ತಾ ಇದ್ರು, ಅಲ್ಲೂ ಹೋಗಿ ಅಪ್ಲೈ ಮಾಡ್ತಾ ತಗೊಳ್ತಾ ಇದ್ರು. ಈಗ ಇವರು 250 ಕೋಟಿ ಘೋಷಣೆ ಮಾಡಿ, ಈ 250 ಕೋಟಿ ಘೋಷಣೆ ಮಾಡಿದ್ರಲ್ಲಿ ಇವತ್ತು 84 ಕೋಟಿನೂ ಬಿಡುಗಡೆ ಮಾಡಿ, ಈ 84 ಕೋಟಿ ಬಿಡುಗಡೆ ಮಾಡಲಿಕ್ಕೆ 3 ವರ್ಷ ಬೇಕಾಗಿತ್ತು. ಈ 2 ವರ್ಷ 84 ಕೋಟಿ ಇದು ಯಾರಿಗೆ ಬಿಡುಗಡೆ ಮಾಡೋದಂದ್ರೆ ಏನು ಲೋನ್ ಸ್ಕೀಮ್ಗಳಿತ್ತಲ್ಲ, ಆ ಸ್ಕೀಮ್ಗಳಿಗೆ 60 ಕೋಟಿ ಅವರಿಗೆ ಕೊಟ್ಬಿಟ್ಟಿದ್ದಾರೆ. ನಾವು ಕೇಳಿದ್ವು ಅಲ್ಲಿ. ಇನ್ನು ಯಾವುದೇ ಚರ್ಚೆ ಕಾಮಗಾರಿಗಳು ಅಂದ್ರೆ ಕಳೆದ ಸರ್ಕಾರ ಇದ್ದಾಗ ಏನು ಹಣ